ವಾಗೀಶಾದ್ಯ ಸುಮನಸಃ ಸರ್ವಾರ್ಥಾನಾಮೋಪಕ್ರಮೆ ಯಮ್ನತ್ವಾಕೃತಕತ್ಯಾಸುಃ ತಂ ನಮಾಮಿ ಗಜಾನನಂ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇಷ್ಟದೇವರಾದ ಮಹಾಗಣಪತಿಗೆ ವಂದಿಸುತ್ತಾ, ಕುಲದೇವರಾದ ಲಕ್ಷ್ಮೀ ವೆಂಕಟೇಶನನ್ನ ನೆನೆಯುತ್ತಾ, ಪಾರ್ವತಿ ಪರಮೇಶ್ವರರನ್ನ ನೆನೆಯುತ್ತಾ, ನನ್ನೆಲ್ಲ ಗುರುಗಳನ್ನ ನೆನೆಯುತ್ತಾ, ಇಷ್ಟ ಗುರುಗಳಾದ ಶ್ರೀಧರರನ್ನ ನೆನೆಯುತ್ತಾ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಇದು ಶ್ರೀಧರ್ ಕೃಪಾ ಜ್ಯೋತಿಷಾಲಯ. ನಾನು ನಿಮ್ಮೆಲ್ಲರ ಜ್ಯೋತಿಷ್ಯ ಪಂಡಿತ್ ಶ್ರೀ ಮಂಜುನಾಥೇಶ್ವರ ಭಟ್ ಗುರೂಜಿ. ಇವತ್ತಿನ ವಿಷಯ ಕುಂಭರಾಶಿ ರಾಶಿ ಭವಿಷ್ಯ ಮೇ ತಿಂಗಳು 2026. ನೋಡಿ, ಕುಂಭರಾಶಿಗೆ ಗ್ರಹಗಳು ಸಂಚಾರ ತುಂಬ ಅನುಕೂಲಕರ ಆಗಿದೆ ಈ ಮೇ ತಿಂಗಳಲ್ಲಿ. ಕುಜ 3ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಆಗೋ ಸಾಧ್ಯತೆ ಕಾಣ್ತಾ ಇದೆ, ಅಥವಾ ಅಭಿವೃದ್ಧಿ ಆಗ್ತದೆ. ಉದ್ಯೋಗದಲ್ಲಿ ಬಡ್ತಿ ಆಗ್ಬೋದು ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಇರ್ಬೋದು. ಹಣಕಾಸಿನ ಲಾಭ ಉಂಟಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆರೋಗ್ಯ ಉತ್ತಮವಾಗಿರ್ತದೆ, ಆರೋಗ್ಯದಲ್ಲಿ ಸುಧಾರಣೆ ಇರ್ತದೆ. ಬುಧ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧನ ಲಾಭ, ಸುಖ ಸಂತೋಷ, ಕಾರ್ಯಗಳಲ್ಲಿ ಜಯ, ಖ್ಯಾತ ವ್ಯಕ್ತಿಗಳ ಪರಿಚಯ ಆಗಿ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಧನಲಾಭ ಇದೆ, ಎಲ್ಲ ಕಾರ್ಯಗಳಲ್ಲಿ ಜಯ, ಆಮೇಲೆ ಹೊಸ ವ್ಯಕ್ತಿಗಳು ಅಥವಾ ಪ್ರತಿಷ್ಠಿತ ವ್ಯಕ್ತಿಗಳ ಪರಿಚಯ ಆಗಿ ನಿಮಗೆ ಅದರಿಂದ ಕೂಡ ಲಾಭ ಉಂಟಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೇ ರೀತಿ ಗುರು 5ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧನಲಾಭ ಉಂಟಾಗುವ ಸಾಧ್ಯತೆ ಇದೆ. ಹೆಚ್ಚಿನ ಹಣಕಾಸಿನ ಅನುಕೂಲ ಉಂಟಾಗ್ತದೆ. ಗುರು ಅಂದರೆ ಗುರು ಶುಭವಾಗಿದ್ದರೆ ಧನದಲ್ಲಿ ಯಾವಾಗಲೂ ಅನುಕೂಲಕರ ಆಗ್ತದೆ. ಶುಭ ಕಾರ್ಯಗಳು ಜರುಗುವಿಕೆ ಅಂದರೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವ ಸಾಧ್ಯತೆ ಇದೆ, ಅಥವಾ ನೀವು ಶುಭ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಆಮೇಲೆ ವಿದ್ಯೆಯಲ್ಲಿ ಅಭಿವೃದ್ಧಿ ಇದೆ. ಹೊಸ ವಸ್ತ್ರ, ಆಭರಣ ಇವುಗಳ ಖರೀದಿ ಸಾಧ್ಯತೆ ಕಂಡು ಬರ್ತಾ ಇದೆ. ಅದ್ದೂರಿ ಜೀವನ, ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಾ. ಇವಷ್ಟು ಗುರು ಗೋಚಾರದಲ್ಲಿ 5ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಫಲಗಳು. ನಂತರ ರವಿ 4ನೇ ಮನೆಯಲ್ಲಿ ಇರೋದ್ರಿಂದ ವ್ಯಾಜ್ಯ ಮನೆಯಲ್ಲಿ ಜಗಳ ಉಂಟಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸೋದು ಒಳ್ಳೆಯದು. ವಾಹನಗಳಿಂದ ಪ್ರಯಾಣದಿಂದ ತೊಂದರೆ ಇದೆ. ವಾಹನ ಚಲಾಯಿಸುವಾಗ ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಆಮೇಲೆ ಶುಕ್ರ 5ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಸುಖ ಸಂತೋಷ, ಸಂತಾನ ಭಾಗ್ಯ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಯಾರ್ಯಾರು ಸಂತಾನಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದೀರಿ ಅವರಿಗೆ ಸಂತಾನದ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಆಸ್ತಿ ಪಾಸ್ತಿ ಗಳಿಸುವಿಕೆ. ಯಾರಾದರೂ ನೀವು ಸೈಟು ಅಥವಾ ಜಮೀನನ್ನು ಹುಡುಕ್ತಾ ಇದ್ರೆ, ಭೂಮಿಯನ್ನು ಹುಡುಕ್ತಾ ಇದ್ರೆ ಅವರಿಗೆ ಆ ಆಸ್ತಿ ಪಾಸ್ತಿಯನ್ನ ಗಳಿಸುವ ಲಕ್ಷಣ ಕೂಡ ಈ ತಿಂಗಳಲ್ಲಿ ನಿಮಗೆ ಗೋಚಾರ ಆಗ್ತಾ ಇದೆ. ಆಮೇಲೆ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ ಈ ತಿಂಗಳು. ಸ್ನೇಹಿತರಿಂದ ಸಹಾಯ ಒದಗಿ ಬರ್ತದೆ ಸೂಕ್ತ ಕಾಲದಲ್ಲಿ. ಆಮೇಲೆ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಿ. ಶನಿ 2ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಕಣ್ಣಿನ ತೊಂದರೆ ಮತ್ತೆ ಆಯಾಸ ಉಂಟಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದ್ರೆ ಕಣ್ಣಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರೋದು ತುಂಬಾ ಒಳ್ಳೆಯದು. ಇವಷ್ಟು ಕುಂಭರಾಶಿ ರಾಶಿ ಭವಿಷ್ಯ ಮೇ 2026. ನೋಡಿ, ಪರಿಹಾರಕ್ಕಾಗಿ ಈ ಕುಂಭರಾಶಿಯವರು ಶನಿಯನ್ನ ಆರಾಧನೆ ಮಾಡೋದು ಒಳ್ಳೆಯದು. ಕುಂಭರಾಶಿಗೆ ಅಧಿಪತಿ ಶನಿ ಆಗಿರ್ತಾನೆ. ಹಾಗಾಗಿ ನಿಮಗೆ ಶುಭ ಬಣ್ಣ ಅಂದರೆ ನೀಲಿ ಮತ್ತು ಕಪ್ಪಾಗಿರ್ತದೆ. ಕಪ್ಪನ್ನ ಅಷ್ಟು ನಾವು ಕೆಲವರು ಯೂಸ್ ಮಾಡೋದಿಲ್ಲ. ಆವಾಗ ನೀವು ನೀಲಿ ಬಣ್ಣವನ್ನ, ಬ್ಲೂ ಕಲರ್ನ ಯೂಸ್ ಮಾಡ್ಕೊಳ್ಬೋದು. ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಾದ್ರೆ
ನೀಲಿ ಬಟ್ಟೆಗಳನ್ನ ಧರಿಸೋದು ಅಥವಾ ನೀಲಿ ಕರವಸ್ತ್ರವನ್ನ ಬಳಸೋದು ಇವು ನಿಮಗೆ ಶುಭವನ್ನ ತರ್ತದೆ. ಅಥವಾ ನೀಲಿ ಬಣ್ಣದ ವಾಹನಗಳನ್ನು ಕೂಡ ನೀವು ತಗೊಳ್ಳೋದು ನಿಮಗೆ ಉತ್ತಮವಾಗಿರ್ತದೆ. ನೋಡಿ, ಶನಿಯ ಆರಾಧನೆ ನಿಮಗೆ ಯಾವಾಗಲೂ ಶುಭಕರ ಆಗಿರ್ತದೆ. ಯಾಕೆಂದ್ರೆ ಕುಂಭರಾಶಿಗೆ ಅಧಿಪತಿ ಶನಿಯಾಗಿರ್ತಾನೆ. ಇವಷ್ಟು ಮೇ ತಿಂಗಳು 2026 ಕುಂಭರಾಶಿ ರಾಶಿ ಭವಿಷ್ಯ. ಎಲ್ಲರಿಗೂ ಶುಭ.